ಗಾಡಿ ಹೊರಡುವ 5:15 ಆಯಿತು. ಇನ್ನು ಇಲ್ಲೇ ಆಯಿತು ಟೈಮ್. 500 ಕಿಲೋಮೀಟ್ರ್ ಹೋಗ್ತೇವೆ ಇಲ್ಲ ಗೊತ್ತಿಲ್ಲ. ಬೇರೆ ಬಂದೆ, ಈಗ ಹೊರಡೋದೊಂದು ಬಾಕಿ. ಏನು ಮರ್ತಿಲ್ಲ, ಎಲ್ಲ ಟೈರ್ ಎಲ್ಲ ಬಾಕಿ ಆಯಿತು. ಮೇಲೆ 300 ರೂಪಾಯಿ ಕೊಟ್ಟೆ. ಆ್ಯಕ್ಚುಲಿ 900 ಆಗಿತ್ತು, ಅದ್ರಲ್ಲಿ 600 ರೂಪಾಯಿ ಕಟ್ ಮಾಡಿ 300 ರೂಪಾಯಿ ನಾನೇ ಹಾಕಿದ್ದೆ. ಈ ವಿಶಾಖಪಟ್ಟಣ ರಾತ್ರಿ ಎಲ್ಲ ಡ್ರೈವಿಂಗ್ ಮಾಡಿ ಬೆಳಗ್ಗೆ ಮಸಾಲೆ ದೋಸೆ ತಿಂತಾ ಇದ್ದೀನಿ. ಈ ಕಡೆ ಮಸಾಲೆ ದೋಸೆ ವಡ. ರಾತ್ರಿ ಹೊಟ್ಟೆ ತುಂಬ ತಿಂದು ಗಾಡಿ ಓಡಿಸೋಕ್ಕಾಗಲ್ಲ, ಅದಕ್ಕೆ ನೈಟ್ ಹೊಟ್ಟೆ ಖಾಲಿಯಲ್ಲಿರುತ್ತೆ. ಚಾಗಿ ಮೇಲೆ ಹೋಗ್ತಾ ಇರ್ತೇನೆ. ಈಗ ಇಲ್ಲಿ ಒರಿಸ್ಸಾ ಬಾರ್ಡ್ರಲ್ಲಿ ಖಾಲಿ ಹುಡ್ತಾ ಇದ್ದಾರೆ. ನನ್ನ ಗಾಡಿದು ಪರ್ಮಿಟ್ ಎಕ್ಸ್ಪೈರಿ ಆಗಿದೆ, ಇನ್ಸೂರೆನ್ಸ್ ಇದೆ, ಮತ್ತು ಸಿ ಆಗಿಲ್ಲ. ತುಂಬ ಇದೆ. 1-2 ಸಾವಿರ ಕೇಳ್ತಾ ಸೈಡ್ ಹಾಕಿ. ನಾನು ಅಷ್ಟೆಲ್ಲ ಆಗಲ್ಲ, ನಾನು ಫುಲ್ ರಾಂಗ್ ಆಗಿಬಿಟ್ಟೆ. ನಾನು ಇವರು ಆಟೋಗಳು ಚೇಳಗಳು ಸುಳ ಮಕ್ಕಳು. ಆ್ಯಕ್ಚುಲಿ ಛತ್ತೀಸ್ಗಢ ಬಾರ್ಡರ್ ದಾಟಿ ಒಡಿಸ್ಸಾದಲ್ಲಿದೆ. ಒಡಿಸ್ಸಾ ದಾಟಿ ಆಂಧ್ರಕ್ಕೆ ಹೋಗೋದು. ನೆಕ್ಸ್ಟ್ ಸ್ಟೇಟ್ ಆಂಧ್ರ, ಲಾಸ್ಟ್ ಸ್ಟಾಪೇ ಆಂಧ್ರ. ಈ ಒರಿಸ್ಸಾ ಒಂದು 250 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ರೋಡ್ ಪಾಸ್ ಆಗುತ್ತೆ. ಒರಿಸ್ಸಾ ದಾಡ್ತೀವಿ. ಒರಿಸ್ಸಾ ಬಾರ್ಡರ್ ಇರಲಿಲ್ಲ, ಆದರೆ ಪರ್ಮಿಟ್ ಇರಲಿಲ್ಲ. ಇನ್ನೊಬ್ಬರಿಗೆ ಇನ್ನೂ 1 ವರ್ಷ ಕೊಡ್ತಾರೆ ಬಾರ್ಡ್ರಲ್ಲಿ. 1,500 ರೂಪಾಯಿ ಕೊಟ್ಟು ಗಾಡಿ ತಗೋಬೇಕು. ಇನ್ನೂ 265 ಕಿಲೋಮೀಟ್ರ್ ಬ್ಯಾಲೆನ್ಸ್ ಉಳಿದಿದೆ ಪಾಯಿಂಟಿಗೆ ರೀಚ್ ಆಗೋಕ್ಕೆ. ನಾನು ಅಲ್ಲೇ ಬಿಸಿಲಲ್ಲಿ ಎಲ್ಲಿ ಅಂತ ಹೋಗೋದಂತ ಗಾಡಿ ಸೈಡ್ ಹಾಕಿದ್ದೀನಿ. ನಾಳೆ ಖಾಲಿ ಆಗ್ಬೋದು. ಈ ರಾತ್ರಿಯಲ್ಲಿ ಈಗ ಸಂಜೆ ಒಳಗೆ 265 ಕಿಲೋಮೀಟ್ರ್ ದೊಡ್ಡ ಮಾಡ್ರೆ ಆಗಲ್ಲ. ಡೀಸೆಲ್ ಬಿಡ್ತೇವೆ, 2 ಲಾಸ್. ಲಿಫ್ಟಿಂಗ್ ಟೈರ್ ವಾಪಸ್ ಉಳಿಲಿಲ್ಲ, ನಿನ್ನೆ ಮೊನ್ನೆ ಹಾಕಿದ್ದು. ಈಗ ಅವೆರಡು, ಒಂದು ಒಳ್ಳೆ ಟೈರ್ನ ಸ್ಟೆಪ್ನಿಂಗ್ ಹಾಕಿ, 2 ಹೊಡೆದಿರೋ ಟೈರ್ನ ಲಿಫ್ಟಿಂಗ್ ಹಾಕಿ ಎಲ್ಲ ಹೋಗ್ತಾ ಇದೆ. 2 ಟೈರ್ ಹೋಯ್ತು ರನ್ನಿಂಗ್. ಹೋಗಿ ಟೈರ್ ಹಾಕಿಸ್ತಾರೆ ನೋಡ್ಬೇಕು. ಅಲ್ಲಿ ಜೋಧ್ಪುರದಿಂದ ಬಿಟ್ಟಿದ್ದೆ, ಸ್ಟೆಪ್ನಿ ಇಲ್ಲದ ಬಿಟ್ಟಿದ್ದೆ. ಅಲ್ಲಿ 1,000 ಕಿಲೋಮೀಟರ್ ತನಕ ಸ್ಟೆಪ್ನಿ ಬೇಕಾಗಲಿಲ್ಲ. ಮತ್ತೆ 1 ಟೈರ್ ಹೊಡಿತಿದ್ದೆ, 2ನೇ ಟೈರ್ ಹೊಡೆದಿದ್ದು. ಅದು ಹೊಡೆದಿರೋದು ಯಾವುದು ಬಟನ್ ಟೈರ್ಗಳಲ್ಲ, ಎಲ್ಲ ಸಾದಾ ಟೈರ್ಗಳು. ಹೊಸ ಟೈರ್ಗಳೆಲ್ಲ ಹೊಡೆಯಲ್ಲ, ಪಂಚರ್ ಆಗ್ತದೆ. ಸಾದಾ ಟೈರ್ಗಳೆಲ್ಲ ಪಂಚರ್ ಅಲ್ಲ, ಡೈರೆಕ್ಟ್ ಲಾಸ್ಟ್. ಅಂತೂ ನನಗೆ ಟೈರ್ಗಳೆಲ್ಲ ಕೈ ಕೊಟ್ಟು, 2 ಟೈರ್ ಕೈ ಕೊಟ್ಟು. ಅದು ಎಲ್ಲಿ ಅಂದರೆ ಒಂಥರ ಗಾಡ್ ಸೆಕ್ಷನ್ ಇರೋ ರೋಡ್ಗಳಲ್ಲಿ. ಈಗ ನಾನೀಗ 3 ಕಿಲೋಮೀಟರ್ ಸ್ಲೋ ಹೋಗ್ಬೇಕು. ಈಗ ಅದೊಂದು ಸಮಸ್ಯೆ, ನೋಡ್ಬೇಕು.
ಇಲ್ಲಿ ಯಾರಿಲ್ಲ ಗುರು, ಒಂದು ಫುಲ್ಲು ಕಾರ್ ಸೆಕ್ಷನ್ ಇದು. ಪಾಪ ಇವರು ಗಾಡಿ ನಿಲ್ಲಿಸಿ ಪಾಪ ಕೈ ಮಾಡಕತ್ತಾರ, ಅವ್ರಿಗೆ ಏನೋ ಕೊಟ್ಟು ಕಳಿಸು, ಅದು ಬೇರೆ. एक्चुअली ये रोड किधर जा रहा है भाई? ये रोड सीधा विशाखापट्टनम में निकलेगा। इधर विशाखापट्टनम का ये छोड़ के दूसरा रूट है? दूसरा रोड नहीं, इधर को एक ही रूट है ना, वो ओडिशा के ऊपर जाने का? उड़ीसा पूरा क्रॉस हो जाओगे, आंध्र लग जाएगा। हाँ, ये छोड़ के दूसरा रूट नहीं है ना? हाँ, ओके ओके. आप इवर हेल्प ಮಾಡಿದ್ರು ಅವ್ರಿಗೆ ಒಂದು 200 ರೂಪಾಯಿ ಕೊಟ್ಟೆ ಟೈರ್ ಹಾಕಕ್ಕೆ. भाई मिलेगा भाई? ओके ओके, बहुत थैंक. तुम्हारा हेल्प है ना, मैं दूसरा आदमी करेगा. ओके ओके. घाटी रोड ಎರಡು ಟೈರ್ ಹೊಡಿತು ಬರಿಸಾಗಿ ಎಂಟ್ರಿ ಆಗುವಾಗಲೇ. 1100 ಕಿಲೋಮೀಟರ್ ಬಂದೆ ಸೇಫ್ ಆಗಿ. ಇಲ್ಲಿಂದ ನೋಡಿ ಕೇಳಲೇ ಇಲ್ಲ ಟೈರ್ಗಳು. ಜಾಕಿ ಲೈಟ್ ಇದೆ. ಸಿಗ್ತಾನೆ ಇಲ್ಲ. ಈಗ ಟೈರ್ ಹಾಕಿಸ್ಕೋಬೇಕು ನೋಡಿ. ನೋಡೋದು ಹೋಗಿದ್ದೀಗ ಆ ಪಂಚರ್ ಶಾಪಲ್ಲಿ ಕೇಳ್ಕೊಂಬಂದೆ, ಅಲ್ಲಿ ಟೈರ್ ಇಲ್ಲ ಅಂತ ಹೇಳಿದ್ರು. ನೋಡಿ ಟೈರ್ ಯಾವ ಥರ ಆಗಿದೆ. ಅಲ್ಲ, ಒಳಗಿದ್ದು ಹೋಗಿದೆ, ಹೊರಗಿದ್ದು ಹೋಗಿದ್ವಿ. ಇದನ್ನ ಎರಡು ಚೇಂಜ್ ಮಾಡೋದು. ಪಟ್ ಪಟ್ ಅಂತ ಸೌಂಡ್ ಬರ್ತದೆ, ಎದಕ್ಕೆ ಆಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಹೋಗೋ ಬನ್ನಿ, ಒಂದು 5 ಕಿಲೋಮೀಟರ್ ವಿಶಾಖಪಟ್ಟಣ 180 200 ಕಿಲೋಮೀಟರ್ ಹಾಕ್ಬೋದು ಪಾಯಿಂಟಿಗೆ. 2 ಟೈರ್ ಹಾಕೊಂಡು ಹೊಸತ್ತು ಹಾಕ್ತಾರ ಸೆಕೆಂಡ್ ಹ್ಯಾಂಡ್ ಹಾಕ್ತಾರ ನೋಡ್ಬೇಕೀಗ. ನೋಡಿ ರಾತ್ರಿ ಓಡ್ತಾರೆ. ಬೆಳಗ್ಗೆ ಆಗುವೊಳಗೆ ವಿಶಾಖಪಟ್ಟಣ ಮುಟ್ಟಬೇಕು, ಇಲ್ಲ ನಡೆಯೋದಿಲ್ಲ. ಹೇಳಿ ನಿಮ್ಮ ಹತ್ರ ಅಂತ. ಲೈನ್ ಮೇಲೆ ನನ್ನ ಲೈಫಲ್ಲಿ ಘಟನೆಗಳು ತುಂಬ ಆಗಿದ್ದಾವೆ. ಈ ಥರ ನನಗೆ ನನ್ನ ಲೈಫಲ್ಲಿ ಆಗಿಲ್ಲ. ಹೇಗೆ ಅಂದರೆ, ವಿಷಯ ಏನಂದ್ರೆ, ನಾನು ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ ಟೈರ್ ಹಾಕೋಕ್ಕಿತ್ತು ಅಂತೇಳಿ. ಈಗ ನಾನು ಎಲ್ಲಿದ್ದೀನಿ ಅಂದರೆ, ಆಂಧ್ರ ಮತ್ತು ಒರಿಸ್ಸಾ ಬಾರ್ಡ್ರಲ್ಲಿದ್ದೀನಿ. ಫಾರೆಸ್ಟ್ ರೋಡು ಇದೆಲ್ಲ ಫಾರೆಸ್ಟ್ ಏರಿಯಾ ಇದು. ಫಸ್ಟ್ ಆಫ್ ಆಲ್ ನಾನು ಒಬ್ಬನೇ ಇಲ್ಲಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಇಲ್ಲಿಂದ ನೆಟ್ವರ್ಕ್ ಬರೋಕ್ಕೂ 15 ಕಿಲೋಮೀಟ್ರ್ ಹೋಗ್ಬೇಕು. ಸಿಟಿಗೆ 15 ಕಿಲೋಮೀಟ್ರ್ ಹೋಗ್ಬೇಕು. ನಾನು ಸಿಟಿಗೆ ಹೋಗಿ ಊಟ ಎಲ್ಲ ತೊಗೊಂಬಂದೆ. ಆ್ಯಕ್ಚುಲಿ ನೀರು ಬಾಟ್ಲಿ ತಂದೆ. ಫಸ್ಟ್ ನೀರು ಬಾಟ್ಲಿ ಇರಲಿಲ್ಲ. ಏನಾಗಿದೆ ಅಂತ ತೋರಿಸ್ತೆ ನೋಡಿ. ನಂದು ಡೀಸೆಲ್ ಇದ್ದು ಟ್ಯಾಂಕ್ ಇದೆಯಲ್ಲ, ಬ್ರೇಕ್ ಆಗಿದೆ ನೋಡಿ. ಇದು 2 ಟೈರ್. ಆ್ಯಕ್ಚುಲಿ ಒಂದು ಟೈರ್ ಹೊಡೆದಿತ್ತು. ಬರೋಕ್ಕೆ ಹೇಳಿದ್ರು ಓನರ್, ಹಂಗೆ ಸ್ಲೋ ಹೋದೆ. ಇದು ಟೈರ್ ಬಿಡಿ ಹೋಗಿತ್ತು. ಆದರೆ ಇದು ಇದೆಯಲ್ಲ, ಇದು ಈ ರಾಡ್ ಟ್ಯಾಂಕಿಗೆ ತಾಗಿದೆಯಲ್ಲ, ಎಲ್ಲ ಸೀಳಿ ಡೀಸೆಲ್ ಎಲ್ಲ ಕೆಳಗೆ ಹೋಗಿದೆ. ಅದರಲ್ಲಿ ಎಷ್ಟು ಡೀಸೆಲ್ ಇದೆ ಅಂತೇಳಿ ಈಗ ಚೆಕ್ ಮಾಡಬೇಕು. ಬೆಳಗ್ಗೆ 2 ಕ್ಯಾನ್ ಇರಬೇಕು, ಒಂದು 20 ಲೀಟ್ರ್ ಏನು ಇರಬೇಕು. ತುಂಬ ಬೇಜಾರಾಯ್ತು ಗಾಯ್ಸ್, ಸತ್ಯವಾಗಿ ಹೇಳ್ತೇನೆ. ನಾವು ಅದೇ ನನ್ನ ಲೈಫಲ್ಲೆಲ್ಲ ಇದೆಲ್ಲ ಹೊಸತ್ತು. ಹೆಂಗೆ ಅಂದರೆ, ಇದನ್ನು ನಾನು ಯಾವ ಥರ ಕಲಿತೇನೆ ಅಂದರೆ, ನನಗೆ ಇದು ಇರುತ್ತೆ ಬಂದಾಗೋ ಹಂಗೆ, ಅದು ಟ್ಯಾಂಕಿಗೆ ತಾಗುವಂಗೆ ಹೆಂಗೆ ಅಂತ ನಾನು ಅಂದ್ಕೊಳ್ತೀನಿ. ಇಂಥ ಘಟನೆ ಆಗಿದೆ ಅಂದರೆ ನಾನು ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಇದ್ದೀನಿ, ಇಲ್ಲ ಅಂತಲ್ಲ. ಆದರೆ ನನ್ನ ಒಂದೇ ಥರ ಇರುವುದಿಲ್ಲ. ಪಕ್ಕದಲ್ಲೇ ಡೀಸೆಲ್ ಟ್ಯಾಂಕಿ ಕಾರ್ ಸೆಕ್ಷನ್ ಅಷ್ಟೇ ಹೇಳ್ಬೋದು. ಇದರಲ್ಲಿ ಡೀಸೆಲ್ ಇದೆ, ಬೆಳಗ್ಗೆ ನೋಡಬೇಕು. ನಾನು ಇಲ್ಲೇ ಫಾರೆಸ್ಟ್ ಘಾಟಿ ರೋಡಲ್ಲಿ ನಿಂತ್ಕೊಂಡಿದ್ದೀನಿ. ಏನು ವಿಷಯ ಅಂದರೆ, ಟ್ಯಾಂಕ್